ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದರಿಂದ ನಿದ್ದೆಗೂ ಹಂಗೆ ಇತ್ತು. ಒಂದು ಸ್ವಲ್ಪ ಹೊತ್ತಾದಮೇಲೆ ಫುಲ್ಲು ಫ್ರೆಶ್ ಆದೆ. ನಾವು ದರ್ಶನಕ್ಕೆ ಎಂಟ್ರಿ ಕೊಡ್ತಾ ಬೆಳಗ್ಗೆ 7 ಗಂಟೆ ಆಗಿತ್ತು. ಆದರೆ ಹೊರಗೆ ಬರ್ತಾ 10:30 ಆಗಿತ್ತು ಗುರು. ತಿಂಡಿನೂ ಆಗಿರಲಿಲ್ಲ. ಈ ಪಾರ್ಕಿಂಗ್ ಲಾಟಲ್ಲಿರೋ ಏರೋಪ್ಲೇನ್ನ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಒಂದು ಸತಿನೂ ಹೊರಗೆ ಬಂದಿದ್ದು ನೋಡೇ ಇಲ್ಲ. ಇರಲಿ ಬಿಡು, ಅದು ಬರಲ್ಲೇನೋ ಅಂತ ಅಂದ್ಕೊಂಡು ನಾವು ನೆಕ್ಸ್ಟ್ ಕಾರ್ ಹತ್ತಿ ಅಣ್ಣಪ್ಪ ಸ್ವಾಮಿ ಹತ್ರ ಸ್ಟಾಪ್ ಕೊಟ್ವಿ. ಧರ್ಮಸ್ಥಳಕ್ಕೆ ಒಂದು ಬಾಯ್ ಹೇಳ್ತಾ ನಾವು ನೆಕ್ಸ್ಟ್ ಹಾಯ್ ಹೇಳಿದ್ದೆ ಸುಬ್ರಹ್ಮಣ್ಯಗೆ. ಸಖತ್ ಅಂದರೆ ಸಖತ್ ಬಿಸಿಲಿತ್ತು ಮಾತ್ರ. ಜನನೂ ಹಾಗೆ ಇದ್ದರು ತುಂಬ. ದರ್ಶನ ಎಲ್ಲಿ ಮುಗಿಸಿ ಬರೋಷ್ಟರಲ್ಲಿ ತುಂಬ ಸುಸ್ತಾಗಿತ್ತು. ಶಕೆಗೆ ಒಂದು ಎಳ್ನೀರು ಮಾತ್ರ ಮ್ಯಾಂಡೇಟರಿ ಆಗಿತ್ತು ಅವಾಗ. ಅದು ಕುಡ್ದು ಕಾರಲ್ಲಿ ಕೂತ ಮೇಲೇ ಸ್ವಲ್ಪ ಜೀವ ಬಂದಂಗಾಗಿತ್ತು ನನಗೆ. ನೆಕ್ಸ್ಟು ಸುಬ್ರಹ್ಮಣ್ಯ ಬಂದಮೇಲೆ ಸೌತಡ್ಕಕ್ಕೆ ಬರ್ದಲ್ಲೇ ಇರೋಕ್ಕಾಗತ್ತಾ? ಸೌತಡ್ಕಕ್ಕೆ ಬಂದು ಅಲ್ಲಿಂದೆಲ್ಲ ಪೂಜೆ ಮುಗಿಸಿ ನಾವು ಹೊರಟ್ವಿ. ಇಲ್ಲಿ ಗಂಟೆ ಗಣಪತಿ ಅಂತ ಅಂತಾರೆ ಇದಕ್ಕೆ. ನಾವೇನೇ ಹರಕೆ ಹೊತ್ಕೊಂಡು ಗಂಟೆ ಕಟ್ಟಿದ್ರೆ ಪಕ್ಕ ನೆರವೇರುತ್ತೆ. ಅದಾದಮೇಲೆ ಆನ್ ದ ವೇ ಫುಲ್ ಸೋಡಾಗಳ ಸಾಲೆ ಇರುತ್ತೆ. ಅಲ್ಲಿ